ಮಮ್ಮಿ ಇವತ್ತು ಸ್ಪೆಷಲ್ ತಿಂಡಿ ಏನು? ಇವತ್ತೇನಪ್ಪ ಅಂದರೆ ನಿನಗೂ ಇಷ್ಟವಾಗಿದ್ದು ಎಲ್ಲ ಮಕ್ಕಳಿಗೂ ಇಷ್ಟವಾಗಿದ್ದು ಏನು? ಅವಲಕ್ಕಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. 1 ಟೊಮೊಟೊ, 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಆಮೇಲೆ ಶೇಂಗಾ ಬೀಜ, ಆಮೇಲೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು, ಕರಿಬೇವು, ಶೇಂಗಾ ಬೀಜ, ಸಾಸಿವೆ, ಜೀರಿಗೆ, ನೆನೆಸಿ ಬಸ್ತಿರೋದು ಅವಲಕ್ಕಿ ತೊಳೆದಿದ್ದೀನಿ 2 ಟೈಮು. ಈಗ ಮಾಡುವ ವಿಧಾನ: ಸ್ಟವ್ ಹಚ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಾ ಇರುತ್ತೆ. ನನ್ನ ಚಿಕ್ಕ ಪ್ರಪಂಚವನ್ನು ನೀವು ಸಹಕರಿಸಿ ನನ್ನನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಲಿ. ಆಮೇಲೆ ಶೇಂಗಾ ಹಾಕಬೇಕು. ಶೇಂಗಾ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಶೇಂಗಾ ಫ್ರೈ ಆಗ್ತಿದೆ. ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಚಿಟಪಟ ಅಂತ ಸೌಂಡ್ ಬರುತ್ತೆ. ಶೇಂಗಾ ಬಿಡಿ ಬಿಡಿಯಾಗಿದೆ ನೋಡಿ, ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಹಸಿಮೆಣಸು ಹಾಕ್ಕೋಬೇಕು. ಖಾರ ಜಾಸ್ತಿ ಇದೆ ಅಂತ ನಾನು 1 ಹಾಕ್ಕೊಂಡಿನಿ ನೋಡಿ. ಮೊದಲಿಗೆ ಎಣ್ಣೆ ಹಾಕಿ, ಕೆಲವರು ಎಣ್ಣೆ ಹಾಕಿದ ತಕ್ಷಣ ಕರಿಬೇವು ಹಾಕ್ತಾರೆ. ಕರಿಬೇವು ಹಾಕಬಾರ್ದು. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಈರುಳ್ಳಿ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆಗಲಿ. ನನ್ನ ಚಿಕ್ಕ ಪ್ರಪಂಚಕ್ಕೆ ಎಲ್ಲರ ಬೆಂಬಲ ಬೇಕು. ನನ್ನ ಈ ಹೊಸ ಚಾನಲ್ ಚಿಕ್ಕ ಪ್ರಪಂಚ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಲ್ಲಿ ಏನೇ ತಪ್ಪಿರಲಿ ಎಲ್ಲರೂ ಕಮೆಂಟ್ ಮಾಡಿ. ನಾನು ಈಗ ಹೊಸದಾಗಿ ತೆಗ್ದಿರೋ ಕಾರಣ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾರು ಅಸಭ್ಯವಾಗಿ ಮೆಸೇಜ್ ಮಾಡಬೇಡಿ. ನನ್ನ ಈ ಚಿಕ್ಕ ಪ್ರಪಂಚವನ್ನು ಬೆಂಬಲಿಸಿ. ಯಾವುದಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಟೊಮೊಟೊ ಹಾಕಬೇಕು. ಟೊಮೊಟೊ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆಯಿತು, ಫ್ರೈ ಆಗ್ತಾಯಿದೆ. ಬ್ಯಾಚುಲರ್ಸ್ ಬೇಗನೆ ಮಾಡ್ಕೋಬೋದು. ಟೈಮ್ ಆಗಿದೆ, ಸ್ಕೂಲಿಗೆ ಹೋಗೋಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಏನಪ್ಪ ತಿಂಡಿ ಅನ್ನೋ ಟೈಮಿಗೆ ಅವಲಕ್ಕಿ ಕ್ವಿಕ್ಕಾಗಿ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅರಿಶಿನ ತಿಂದರೆ ಅದರಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ. ಎಲ್ಲ ಪದಾರ್ಥಗಳಾಗಲಿ, ಸಾಂಬಾರು ಎಲ್ಲದಕ್ಕೂ ಅರಿಶಿನ ಹಾಕಲೇಬೇಕು. ಮಕ್ಕಳಿಗೆ ತುಂಬ ಒಳ್ಳೆಯದು. ಕಫ, ಕೆಮ್ಮು, ಶೀತ ಅನ್ನೋದು ನಿವಾರಣೆ ಮಾಡುತ್ತೆ ಅರಿಶಿನ. ಆಯಿಲಲ್ಲೇ ಫ್ರೈ ಆಗ್ತಿದೆ ನೋಡಿ. ಆಯಿಲೆಲ್ಲ ಮೇಲೆ ಬರ್ತಾಯಿದೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಕಡಲೆ ಪುಡಿ, ಇದ್ರ ಬಗ್ಗೆ ಇದು ಹಾಕ್ತಾರೋ ಇಲ್ಲ ಗೊತ್ತಿಲ್ಲ. ನನ್ನ ಸ್ಪೆಷಲ್ ಅವಲಕ್ಕಿಗೆ ಕಡಲೆ ಪುಡಿ ಹಾಕಿದರೆ ಟೇಸ್ಟಿ ಇರುತ್ತೆ. ನಮ್ಮ ಪಾಪುಗೂ ಕಡಲೆ ಪುಡಿ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ನೋಡಿ. ನೀವು
ಒನ್ ಟೈಮ್ ಟ್ರೈ ಮಾಡಿ. ಕೃಷ್ಣನಿಗೂ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವಲಕ್ಕಿ ತಿಂದು ನೋಡಿ. ನನ್ನ ಮಗನಿಗೂ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನನ್ನ ಪಾಪನ ಹೆಸರು ಗೋಕುಲ. ಗೋಕುಲ ಅಂದರೆ ಕೃಷ್ಣ. ಅವನಿಗೂ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಈ ಅದಕ್ಕೆ ಬರಬೇಕು. ಸ್ವಲ್ಪ ಗೊಜ್ಜು ಥರ ಆದರೆ ಅವಲಕ್ಕಿಗೆಲ್ಲ ಅಂಟ್ಕೊಳುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿ. ಈಗ ಅವಲಕ್ಕಿ ನೆನೆಸಿಟ್ಟಿರೋದು ದಪ್ಪ ಅವಲಕ್ಕಿ ತೊಳೆದು ನೆನೆಸಿ ಬಸ್ತಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸೂಪರಾದ ಅವಲಕ್ಕಿ ರೆಡಿ. ಈಗ ಏನು ಹಾಕ್ತೀನಿ ನೋಡಿ. 2 ಸ್ಪೂನ್ ಕಡಲೆ ಹಿಟ್ಟು, ಅವಲಕ್ಕಿ ಕಡಲೆ ಹಿಟ್ಟು ಸ್ಪೆಷಲ್. ಈಗ ರೆಡಿ. ಲಂಚ್ ಬಾಕ್ಸಿಗೆ ಹಾಕ್ಕೊಳೋದು, ಹೋಗೋದು.